ನಮಸ್ಕಾರ. ಇವತ್ತು ಯಾಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅಂದ್ರೆ, ನೀವು ಈ ಕೊರೋನಾ ಕಾಲದಲ್ಲಿ ಮನೆಯಲ್ಲಿ ಕುಂತು ಹೇಗೆ ಒಂದು ಬಿಸ್ನೆಸ್ ಮಾಡ್ಕೋಬಹುದು, ಹೇಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬಹುದು ಅಂತ ನಿಮ್ಗೆ ಮಾಹಿತಿ ಕೊಡೋಣ ಅಂತ. ನಾನು ಮಾತಾಡ್ತಾ ಇರೋದು ಒಂದು ಇ ಕಾಮರ್ಸ್ ಬಿಸ್ನೆಸ್. ಬಿಸ್ನೆಸ್ ಹೆಸರು ಹೈರಿಚ್ ಆನ್ಲೈನ್ ಶಾಪೇ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಹೆಡ್ ಆಫೀಸ್ ಇರೋದು ಕೇರಳದಲ್ಲಿ ತ್ರಿಶೂರ್ ಎಂಬ ಟೌನ್ ಅಲ್ಲಿ. ನಾವು ನೋಡೋಣ ಈ ಹೈರಿಚ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಈ ಕಂಪನಿ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಯಾವಾಗ್ಲಿಂದ ಈ ಕಂಪನಿ ಮಾರ್ಕೆಟಿಗೆ ಬಂತು, ಏನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಹೈರಿಚ್ ಮಾರ್ಕೆಟಿಗೆ ಬಂದಿರೋದು 2016ರಲ್ಲಿ. 2016ರಲ್ಲಿ ಕಂಪನಿ ಬಂದಿದ್ದು ಬರೀ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್, ಒಂದು ಗಾರ್ಮೆಂಟ್ ಬಿಸ್ನೆಸ್ ತಗೊಂಡು. ಈ ಗಾರ್ಮೆಂಟ್ ಬಿಸ್ನೆಸ್ ನ ಮುಂದೆ 2018ರಲ್ಲಿ ಅವರು ಅದ್ರ ಜೊತೆಯಲ್ಲಿ ಗ್ರಾಸರೀಸ್ ಆಡ್ ಮಾಡ್ಕೊಳ್ಳೋಣ ಅನ್ಕೊಂಡ್ರು. ಯಾಕಂದ್ರೆ ಈ ಗಾರ್ಮೆಂಟ್ ಬಿಸ್ನೆಸ್ ಯಾರು ದಿನನಿತ್ಯ ತಗೊಳ್ಳಲ್ಲ, ತಿಂಗಳಲ್ಲಿ ಒಂದ್ಸಾರಿ ಇಲ್ಲ ಯಾವಾಗ ಹಬ್ಬ ಬಂದಾಗ ಇಲ್ಲ ಏನೋ ಫಂಕ್ಷನ್ ಇದ್ದಾಗ. ಬಟ್ ಗ್ರಾಸರೀಸ್ ಆದ್ರೆ ದಿನನಿತ್ಯ ತಗೊಳ್ಳೋ ಐಟಮ್ಸ್ ಆದ್ರೆ ಅವ್ರಿಗೆ ಬಿಸ್ನೆಸ್ ಇನ್ನ ಮುಂದುವರಿಸಬಹುದು ಅಂತ ಅನಿಸ್ತು. ಹಾಗೆ ಅವರು ಈ ಮೊದಲು ಸ್ಟಾರ್ಟ್ ಮಾಡಿರೋ ಟೈಮ್ ಅಲ್ಲಿ ಈ ಕಂಪನಿ ಬರೀ 200 ಸ್ಕ್ವೇರ್ ಫೀಟ್ ಆಫೀಸ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಕಂಪನಿ MD ಹೆಸರು KD ಪ್ರತಾಪನ್ ಅಂತ. ಕಂಪನಿ MD ಹೆಸರು KD ಪ್ರತಾಪನ್ ಅಂತ. ಅವರು ಕೋ-ಫೌಂಡರ್, ಅವ್ರ ಮಿಸಸ್ ಆದ ಶ್ರೀನಾ ಪ್ರತಾಪನ್ ಅಂತ. ಮೊದಲು 25 ವರ್ಷ ಅವರು ಬೆಂಗಳೂರಲ್ಲೇ ಇದ್ದು, ಇಲ್ಲಿ ಪ್ರತಾಪನ್ ಅವರು ಒಂದು 22 ವರ್ಷ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು. ಅಲ್ಲಿ ಊರಿಗೋಗಿ ಅವರು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈ ಹೈರಿಚ್ ಅಂತ ಹೆಸರು ಇಟ್ಕೊಂಡು ಇವಾಗ ಈ ಬಿಸ್ನೆಸ್ ಮುಂದೆ ಹೊರಿಸ್ತಾ ಇದ್ದಾರೆ. ಈ 2016ರಲ್ಲಿ ಬರೀ 200 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಮಾಡಿರೋ ಕಂಪನಿ ಇವತ್ತಿಗೆ 40 ಸ್ಕ್ವೇರ್ ಫೀಟ್ ಆಫೀಸ್ ಮಾಡ್ಕೊಂಡಿದ್ದಾರೆ. ನೀವು ನೋಡಬಹುದು ಕಂಪನಿ ಮಾಡಿರೋ ಗ್ರೋತ್. 2016ನಲ್ಲಿ ಬರೀ 200 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಮಾಡಿರೋ ಕಂಪನಿ ಇವಾಗ 40,000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಇವಾಗ. ಮತ್ತೆ ಕಂಪನಿ ಈ ಗ್ರಾಸರಿ ಸ್ಟಾರ್ಟ್ ಮಾಡಿದಾಗ ಕಂಪನಿ ಕಸ್ಟಮರ್ಸ್ ಅನ್ನೋದು 68,000 ಇದ್ರು ಒಂದು ನವೆಂಬರ್ 2018ನಲ್ಲಿ. 2021 ಬಂದ್ರೆ ಜನವರಿ 2021 ಅಲ್ಲಿ ಕಸ್ಟಮರ್ 8.5 ಲ್ಯಾಕ್ ಆದ್ರು. ಈ ಕಸ್ಟಮರ್ ಇನ್ಕ್ರೀಸ್ ಆಗಿರೋದು ಯಾವ ಟೈಮಲ್ಲಿ? ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮಲ್ಲಿ ನಾವು ನೋಡಿದಿರ ಎಲ್ಲ ಬಿಸ್ನೆಸ್ ಡೌನ್ ಆಗಿತ್ತು. ಬರೀ ಮೆಡಿಕಲ್ ಶಾಪು ಮತ್ತೆ ಗ್ರಾಸರೀಸ್ ಮತ್ತೆ ನಮ್ ಬೇಕಾಗಿರೋ ದಿನನಿತ್ಯ ಐಟಮ್ಸ್ ಇದು ಎರಡೇ ಮೇನ್ ಆಗಿ ವರ್ಕ್ ಆಗ್ತಾ ಇತ್ತು. ಅಂತ ಟೈಮಲ್ಲಿ ಈ ಕಂಪನಿ ಮುಂದೆ ಹೋಗ್ತಾ ಇವಾಗ 8.5 ಲಕ್ಷ, ಇವಾಗ ಸದ್ಯಕ್ಕೆ ವೆಬ್ಸೈಟ್ ನೋಡಿದ್ರೆ 9 ಲ್ಯಾಕ್ ಕಸ್ಟಮರ್ಸ್ ಹತ್ರ ಬಂತು. ನೀವು ನೋಡ್ಬೋದು ಕಂಪನಿ ಮಾಡಿರೋ ಗ್ರೋತ್. ಕಂಪನಿ MD ಪ್ಲಾನ್ ಏನು ಅಂದ್ರೆ, ಗ್ರಾಸರೀಸ್ ನಮಗೆ ಮನೆಯಲ್ಲಿ ಕೂತ್ಕೊಂಡು ಒಂದು ಅಪ್ಲಿಕೇಶನ್ ಮೂಲಕ ಆರ್ಡರ್ ಮಾಡಬಹುದು. ಇಲ್ಲ ಒಂದು ಕಸ್ಟಮರ್ ಕೇರ್ ಫೋನ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಂಡೆ ನೀವು ನಿಮ್ ದಿನನಿತ್ಯ ಯೂಸ್ ಮಾಡೋ ಅವಶ್ಯಕದ ವಸ್ತುಗಳನ್ನ ಮನೆಯಲ್ಲಿ ಕೂತ್ಕೊಂಡೆ ಪಡಿಬಹುದು. ನಿಮ್ಗೆ ಹೋಮ್ ಡೆಲಿವರಿ ಇದೆ, ಕ್ಯಾಶ್ ಆನ್ ಡೆಲಿವರಿ ಇದೆ, ರಿಟರ್ನ್ ಪಾಲಿಸಿ ಇದೆ ಅದರಲ್ಲಿ. ಆಮೇಲೆ ಸೇಮ್ ಬ್ರ್ಯಾಂಡ್, ಇವಾಗ ನೀವು ಯೂಸ್ ಮಾಡೋ ಬ್ರ್ಯಾಂಡೇ ಯೂಸ್ ಮಾಡ್ಕೋಬಹುದು. ನೀವು ಇವಾಗ ನಿಮ್ ಬ್ರ್ಯಾಂಡ್ ಚೇಂಜ್ ಮಾಡ್ಬೇಕಂತ ಇಲ್ಲ, ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋ ಬ್ರ್ಯಾಂಡೇ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ನೀವು ಗೋಲ್ಡ್ ವಿನ್ನರ್ ಆಯಿಲೇ ಆಗ್ಲಿ, ಆಶೀರ್ವಾದ್ ಆಟಾನೇ ಆಗ್ಲಿ, ಇಲ್ಲ ಟಾಟಾ ಸಾಲ್ಟೇ ಆಗ್ಲಿ, ಆಚಿ ಮಸಾಲ ಆಗ್ಲಿ, ಈಸ್ಟರ್ನ್ ಮಸಾಲ ಆಗ್ಲಿ, ಅದೇನ್ ಯೂಸ್ ಮಾಡ್ತಾ ಇದ್ದೀರೋ ಅದೇ ಯೂಸ್ ಮಾಡ್ಕೋಬಹುದು. ಹೈರಿಚ್ದು ಅವ್ರದ್ದೇನು ಸ್ವಂತ ಪ್ರಾಡಕ್ಟ್ ಇಲ್ಲ. ನೀವು ಈ ಮೋರಲ್ಲಿ, ಬಿಗ್ ಬಜಾರ್ ಅಲ್ಲೆಲ್ಲ ಪಡೆಯೋ ಐಟಮ್ಸೇ ನಿಮ್ ಹೈರಿಚ್ ಅಲ್ಲಿ ತಗೋಬಹುದು ಅಪ್ಲಿಕೇಶನ್ ಮೂಲಕ. ಹಿಂಗ್ ಮಾಡುವಾಗ ಕಂಪನಿ ನಮಗೆ ಏನ್ ಬೆನಿಫಿಟ್ಸ್ ಕೊಡ್ತಾರೆ? ಡಿಸ್ಕೌಂಟ್
ಮೊದಲು ಕಂಪನಿ ನಮಗೆ ಡಿಸ್ಕೌಂಟ್ ಕೊಡ್ತಾರೆ 5ರಿಂದ 30%. ಇವಾಗ ಬರ್ತಾ 40% ಆಗಿದೆ. 5ರಿಂದ 40% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಪ್ಲಸ್ ಹೋಮ್ ಡೆಲಿವರಿ, ಪ್ಲಸ್ ನಿಮಗೆ ಕ್ಯಾಶ್ ಆನ್ ಡೆಲಿವರಿ, ರಿಟರ್ನ್ ಪಾಲಿಸಿ, ಆಮೇಲೆ ಸೇಮ್ ಬ್ರ್ಯಾಂಡ್ ಯೂಸ್ ಮಾಡ್ಕೋಬಹುದು. ಇಷ್ಟೊಂದು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ನಾವು ಇದರಲ್ಲಿ ನಾವು ಮೆಂಬರ್ ಆಗ್ಬೋದು. ಇದರಲ್ಲಿ ಈ ಬಿಸ್ನೆಸ್ ಅಲ್ಲಿ ನೀವು ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ನೀವು ಕಂಪನಿ ಹೇಳ್ತಾ ಇರೋದು ನಿಮ್ಗೆ ಬೇಕಾಗಿರೋದು ಬರೀ ಒಂದು ಐಡಿ ಮತ್ತೆ ಪಾಸ್ವರ್ಡ್. ಒಂದು ಐಡಿ ಒಂದು ಪಾಸ್ವರ್ಡ್ ಇದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು ನಿಮ್ಮ ಮನೆಗೆ ದಿನನಿತ್ಯ ಇರೋ ಐಟಮ್ಸ್. ಆಮೇಲೆ ಇದನ್ನ ನೀವು ಅಕಸ್ಮಾತ್ ಇಂತ ಒಂದು ಆಫರ್ ನೀವು ಎಷ್ಟು ಮಂದಿಗೆ ಹೇಳ್ಬೋದು? ನಿಮ್ಗೆ 5 to 40% ಡಿಸ್ಕೌಂಟ್ ಸಿಗ್ತಾ ಇದೆ. ಮನೆಯಲ್ಲಿ ಕುಂತು ಆರ್ಡರ್ ಮಾಡ್ಕೋಬಹುದು. ಕ್ಯಾಶ್ ಆನ್ ಡೆಲಿವರಿ ಇದೆ. ಮತ್ತೆ ನೀವು ಪ್ರತಿ ಸಾರಿ ತಗೊಂಡಾಗೆಲ್ಲ ನಿಮಗೆ ಡಿಸ್ಕೌಂಟ್ಸ್ ಬರ್ತಾ ಇರುತ್ತೆ. ಈ ತರ ಒಂದು ಆಫರ್ ಇದ್ರೆ ಖಂಡಿತ ನಾವು ನಮ್ಮ ರಿಲೇಟಿವ್ಸ್ ಹತ್ರ, ನಮ್ಮ ಪಕ್ಕದ ಮನೆಯಲ್ಲಿ ಇರೋ ಜನರ ಹತ್ರ, ಇಲ್ಲ ನಮ್ಮ ಆಫೀಸ್ ಫ್ರೆಂಡ್ಸ್ ಹತ್ರ ಖಂಡಿತ ಹೇಳ್ತೀವಿ, ಹೌದಲ್ಲ? ಅದೇ ತರ ಸಪೋಸ್ ಅನ್ಕೊಳ್ಳಿ, ನೀವು ಒಂದು 20-30 ಮಂದಿ ಹತ್ರ ಹೇಳಿದ್ದೀರಾ. ಅದಾದ್ಮೇಲೆ ಅವರು ಅದರಲ್ಲಿ ಒಂದು 10 ಮಂದಿ ಸರಿ ನಾನು ಈ ಹೈ ರಿಚ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಾನು ತಗೊಳಕ್ ತಯಾರಾಗ್ತೀನಿ ಅಂದ್ರೆ, ಅವರು ಇದರಲ್ಲಿ ಮೆಂಬರ್ ಆದ್ರೆ ಸಪೋಸ್ ಒಂದು 10 ಮಂದಿ ನಿಮ್ ಮಾತು ಕೇಳ್ಕೊಂಡು ಈ ತರ ಫ್ರೀ ಐಡಿ, ಈಗ ಐಡಿ ಒಂದು ಪಾಸ್ವರ್ಡ್ ನಿಮ್ ತಗೊಳಕ್ಕೆ ಮೇಲೆ ಒಂದು ಸ್ಪಾನ್ಸರ್ ಇರಬೇಕು. ಒಂದು ಸ್ಪಾನ್ಸರ್ ಐಡಿ ಮೇಲೆ ನೀವು ತಗೊಳ್ಳೋದು. ನಿಮ್ಗೆ ಐಡಿ ತಗೊಳಕ್ಕೆ ಏನು ಖರ್ಚಿಲ್ಲ. ನೀವು ಐಡಿ ತಗೊಂಡ್ಮೇಲೆ ಮುಂದೆ ನಿಮ್ ಕೆಲಸ ಮುಂದೆ ಒರೆಸಬಹುದು. ನೀವೊಂದು 10 ಮಂದಿ ಹತ್ರ ಹೇಳಿದ್ದೀರಾ. ಈ 10 ಮಂದಿ ಬಂದು ನಿಮಗೆ ಅವ್ರ ಬಳಿಗೆ ಅವ್ರು ಪರ್ಚೇಸ್ ಮಾಡಿದಾಗ 10 ಮೆಂಬರ್ಸ್ ಅವ್ರ ನಿಮ್ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೆ. ಹೇಗೆ ಅಂತ ನೋಡೋಣ. ಫಸ್ಟ್ ಸಪೋಸ್ ಒಂದು ತಿಂಗಳ ಕಿರಾಣಿ ಐಟಮ್ ನಾವು ಮನೆಗೆ ತಗೊಳ್ಳೋದು ಒಂದು 5,000 ಅನ್ಕೊಳ್ಳಿ. ಈ 5,000 ರೂಪಾಯಿಗೆ ತಗೊಂಡಾಗ ಕಂಪನಿ ನಮ್ಗೆ ಕೊಡ್ತಾ ಇರೋದು, ನಾನು ಹೇಳಿದಾಗೇನೆ 5 to 40% ಡಿಸ್ಕೌಂಟ್ ಏನೋದು ಒಂದು 250 ರೂಪಾಯಿಯಿಂದ 750 ರೂಪಾಯಿ. ಈ ಡಿಸ್ಕೌಂಟ್ ನಿಮ್ಗೆ ಇಮ್ಮಿಡಿಯೇಟ್ ಬಿಲ್ಲಿಂಗ್ ಅಲ್ಲಿ ಸಿಗ್ಬಿಡತ್ತೆ. ನೆಕ್ಸ್ಟ್ ಕಂಪನಿ ಏನ್ ಕೊಡ್ತಾ ಇದೆ ನಿಮ್ಗೆ ಅಂದ್ರೆ 5 to 8% ಸೇಲ್ಸ್ ಇನ್ಸೆಂಟಿವ್. 5 to 8% ಅನ್ನೋದು 300 ರೂಪಾಯಿ. 300 ರೂಪಾಯಿ ನಿಮಗೆ ಸೇಲ್ಸ್ ಇನ್ಸೆಂಟಿವ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಸಿಗತ್ತೆ. 18 ಲೆವೆಲ್ಗಳಲ್ಲಿ, ಒಂದು ಲೆವೆಲ್ ಅಲ್ಲ, ಇಮಿಡಿಯೇಟ್ ಪರ್ಚೇಸ್ಗಲ್ಲ, 18 ಲೆವೆಲ್ಗಳಲ್ಲಿ ನಿಮಗೆ ಈ 300 ರೂಪಾಯಿನ ಕಂಪನಿ ನಿಮ್ಗೆ ಕೊಡ್ತಾರೆ. ಆಯ್ತಾ? ನೋಡೋಣ. ಇವಾಗ ನಾನು ಹೇಳಿದಾಗೆ ನೀವು 10 ಮಂದಿಗೆ ಇದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದೀರಾ. 10 ಮಂದಿ ಮನೆಗೆ ಸಾಮಾನು ತಗೊಂಡ್ರು. ಈ 10 ಮಂದಿ ತಗೊಂಡಾಗ ಕಂಪನಿ ಅವರಿಗೆ ಡಿಸ್ಕೌಂಟ್ ಜೊತೆಯಲ್ಲಿ ಈ ಸೇಲ್ಸ್ ಇನ್ಸೆಂಟಿವ್ ಕೊಡ್ತಾರೆ ಅಂತ ಹೇಳಿಲ್ವಾ? ಈ ಸೇಲ್ಸ್ ಇನ್ಸೆಂಟಿವ್ ಫಸ್ಟ್ ಲೆವೆಲ್ ಅಲ್ಲಿ ಕಂಪನಿ ಕೊಡೋದು 50%. 50% ಅನ್ನೋದು 150 ರೂಪಾಯಿ. 300 ರೂಪಾಯಿದು 50% ಅನ್ನೋದು 150 ರೂಪಾಯಿ. ಈ 150 ರೂಪಾಯಿ ನೀವು 10 ಮಂದಿ ಪರ್ಚೇಸ್ ಮಾಡಿದ್ರೆ ಎಷ್ಟಾಗತ್ತೆ ನಿಮ್ಗೆ ಸಿಗೋ ಇನ್ಸೆಂಟಿವ್? 10 ಮಂದಿ ಇಂಟು 150 1,500 ರೂಪಾಯಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬಂದ್ಬಿಡತ್ತೆ. ಏನು ಗೊತ್ತಿಲ್ದಂಗೆ ಅವರು ಅವ್ರ ಅಕೌಂಟ್ ಅವ್ರು ಪರ್ಚೇಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಸಾಫ್ಟ್ವೇರ್ ಆಟೋಮೇಟೆಡ್ ಇದೆ. ಅವ್ರು ಪರ್ಚೇಸ್ ಮಾಡಿ ಬಿಲ್ಲಿಂಗ್ ಆದ ತಕ್ಷಣ ಇಮಿಡಿಯೇಟ್ ನಿಮ್ಮ ಅಕೌಂಟ್ ಅಲ್ಲಿ ಇದು ರಿಫ್ಲೆಕ್ಟ್ ಆಗುತ್ತೆ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಕಂಪನಿ ಕೊಡ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ 15%. 15% ಅಂದ್ರೆ ಬರೀ 45 ರೂಪಾಯಿ. 15% 300 ರೂಪಾಯಿದು 45 ರೂಪಾಯಿ. ಈ 45 ರೂಪಾಯಿ ಇಲ್ಲಿ ಈ 10 ಮಂದಿ ಮುಂದೆ ಹೋಗಿ ಇನ್ನೊಂದು 10 ಮಂದಿ ಹತ್ರ, ಒಬ್ಬೊಬ್ರು 10 ಮಂದಿ ಹತ್ರ ಹೇಳಿದ್ರೆ 100 ಮಂದಿ ಆಗ್ಬಿಡತ್ತೆ. 100 ಮಂದಿ ಇಂಟು 45 ಎಷ್ಟಾಯ್ತು?
4,500 ರೂಪಾಯಿ. ಈ 4,500 ರೂಪಾಯಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬಂದು ಬಿಡುತ್ತೆ. ಈ 100 ಕಸ್ಟಮರ್ಸ್ ನೀವು ತಂದಿದ್ದೀರಾ? ಇಲ್ಲ. ಬಟ್ ನಿಮ್ಗೆ ಏನೋ ಗೊತ್ತಾದಂಗೆನೆ ನಿಮ್ ಅಕೌಂಟ್ಗೆ ಡೈರೆಕ್ಟ್ ಈ 4,500 ಇವ್ರು ಪರ್ಚೇಸ್ ಮಾಡಿದಾಗ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ 4,500 ಬಂದ್ಬಿಡುತ್ತೆ. ಕಂಪನಿ ನೆಕ್ಸ್ಟ್ ಕೊಡ್ತಾ ಇರೋದು 10%. 10% ಅನ್ನೋದು 30 ರೂಪಾಯಿ. ಈ 30 ರೂಪಾಯಿ ಈ 100 ಮಂದಿ ಹೋಗಿ ಮುಂದೆ ಒಂದು 10 ಮಂದಿ ಹತ್ರ ಹೇಳಿದ್ರೆ ಎಷ್ಟು ಮಂದಿ ಆಗುತ್ತೆ? 1000 ಮಂದಿ ಇಂಟು 30 ಎಷ್ಟಾಯ್ತು? 30,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ಏನೋ ಗೊತ್ತಾಗದಂಗೆ ನೀವೇನು ಮಾಡಿಲ್ಲ ಕೆಲಸ. ನೀವು 100 ಮಂದಿ ಕರ್ಕೊಂಡ್ಬಂದ್ರ, 1000 ಮಂದಿ ಕರ್ಕೊಂಡ್ಬಂದ್ರ ಏನಿಲ್ಲ. ನೀವು ಮಾಡಿರೋದು ಬೇರೆ ಇಷ್ಟೇ. 10 ಮಂದಿ ಕರ್ಕೊಂಡ್ಬಂದು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆ ಕಳಿಸ್ಬಿಟ್ಟಿದ್ದೀರಾ. ಅವ್ರ ಮುಂದೆ ಹೋಗಿ ಅವ್ರ ಏರಿಯಾದಲ್ಲಿ ಅವ್ರ ಜನರ ಹತ್ರ ಮಾತಾಡಿ ಅವ್ರು ಕರ್ಕೊಂಡ್ಬಂದಿರೋ ಜನ ಅವ್ರ ಶಾಪಿಂಗ್ ಮನೆಗೆ ಸಾಮಾನ್ ತಗೊಂಡ್ರೆ, ಕಿರಾಣಿ ಸಾಮಾನ್ ತಗೊಂಡ್ರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋ ಅಂತ ಫೆಸಿಲಿಟಿ ಇದೆ ಇಲ್ಲಿ. ನೆಕ್ಸ್ಟ್ ಕಂಪನಿ ಕೊಡ್ತಾ ಇರೋದು 5%. 5% ಅನ್ನೋದು 15 ರೂಪಾಯಿ. 15 ರೂಪಾಯಿ ನಾವು ನೋಡೋಣ. ಈ 1000 ಮಂದಿ ಹೋಗಿ ಒಬ್ಬೊಬ್ರು 10 ಮಂದಿ ಹತ್ರ ಹೇಳಿದ್ರೆ ಎಷ್ಟಾಗ್ಬಿಡುತ್ತೆ ಲೆಕ್ಕ? 10,000. 10,000 ಮಂದಿಗೆ 15 ರೂಪಾಯಿ ಇಂಟು 15 ರೂಪಾಯಿ ಎಷ್ಟಾಗತ್ತೆ? 1,50,000 ರೂಪಾಯಿ. 1,50,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ನೀವೇನು ಗೊತ್ತಿಲ್ದಂಗೆ, ಏನು ಗೊತ್ತಾಗದಂಗೆ, ನೀವೇನು ಮಾಡಿಲ್ಲ ಈ ಕೆಲಸ. ಮುಂದೆ 10,000 ಮಂದಿ ಕರ್ಕೊಂಡ್ ಬಂದ್ರ? ಇಲ್ಲ. ಬಟ್ ನಿಮ್ಮ ಅಕೌಂಟ್ಗೆ 1,50,000. ನೀವು ಅಂದಾಜ್ ಮಾಡ್ಕೋಬಹುದು 1,50,000 ಸಿಗೋರು ಅವ್ರ ಐಶ್ವರ್ಯ, ಅಂತಸ್ಸು, ಏನ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ. ಸೊ ಈ ಅಮೌಂಟ್ ನಿಮ್ಮ ಅಕೌಂಟ್ಗೆ ಏನು ಗೊತ್ತಿಲ್ದಂಗೆ ಬರುತ್ತೆ. ನೆಕ್ಸ್ಟ್ 2.5% ಅಂದ್ರೆ ಬರೀ 7 ರೂಪಾಯಿ 50 ಪೈಸೆ. 7 ರೂಪಾಯಿ 50 ಪೈಸೆ. ಇಲ್ಲಿ ಇವರು 10,000 ಮಂದಿ ಅದೇ ತರ ಒಂದು 10 ಮಂದಿ ಹತ್ರ ಹೇಳಿದ್ರೆ ನಿಮಗೆ 1 ಲಕ್ಷ ಜನರಾಗ್ಬಿಡುತ್ತೆ. 1 ಲಕ್ಷ ಕಸ್ಟಮರ್ ಬೇಸ್ ನಿಮ್ಗೆ ಆಗ್ಬಿಟ್ರೆ ನಿಮ್ಗೆ ಸಿಗೋ ಈ 6ನೇ ಲೆವೆಲ್ ಅಲ್ಲಿ 5ನೇ ಲೆವೆಲ್ ಅಲ್ಲಿ 7 ರೂಪಾಯಿ 50 ಪೈಸೆ ಅನ್ನೋದು ನಿಮಗೆ ಹೋಗ್ಬಿಟ್ಟು 7,50,000 ಆಗ್ಬಿಡುತ್ತೆ. ಒಂದು ತಿಂಗಳು ನಿಮ್ಮ ಅಕೌಂಟ್ಗೆ ಬರೋ ಅಮೌಂಟ್ ಇದು ನಾನು ಹೇಳ್ತಾ ಇರೋದು. ಸದ್ಯಕ್ಕೆ ಇವಾಗ ನಮಗೂ ಅನ್ಸುತ್ತೆ ನಂಬಕ್ ಕಷ್ಟ. ಬಟ್ ನಾನು ಆಫೀಸ್ಗೆ ಹೋಗಿದ್ದೆ, MD ಹತ್ರ ಮಾತಾಡಿದೆ, ಆ ತರ ಜನಗಳನ್ನ ನೋಡಿದ್ದೀನಿ. ಆ ತರ ಪಡೆಯೋದಿಲ್ಲ ಸಾಮಾನ್ಯ ಜನರು. ನಿಮ್ ಕಂಪನಿಯಲ್ಲಿ ಏನಾದ್ರು ಖರ್ಚಿದೆಯಾ ಮಾಡಕ್ಕೆ? ಇದು ಇನ್ವೆಸ್ಟ್ಮೆಂಟ್ ಏನಾದ್ರೂ ಇದೆಯಾ? ಇಲ್ಲ. ಬಟ್ ನೀವು ಅರ್ನ್ ಮಾಡೋದು ಲಕ್ಷಗಟ್ಟಲೆ ರೂಪಾಯಿ. ಯಾವ ಬಿಸ್ನೆಸ್ ಪ್ರಪಂಚದಲ್ಲಿ ಆ ತರ ಇದೆ ಅಂತ ಹೇಳಿ? ನೀವೇನು ಇನ್ವೆಸ್ಟ್ ಮಾಡ್ದಂಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋ ತರ ಹೈ ರಿಸ್ಕ್ ಬಿಟ್ಟು ಯಾವ ಕಂಪನಿ ಇಲ್ಲ, ಯಾವ ಮನಿ ಚೇನ್ ಇಲ್ಲ, ಯಾವ MLM ಇಲ್ಲ ಅಂತ ನಾನು ಹೇಳ್ಕೊತೀನಿ. ಇವಾಗ ಇದೇ ತರ ಈ 5% ಒಂದು 4 ಲೆವೆಲ್ಗೆ ಸೇಮ್ ಇದೆ. 750 ಅಂತ 4 ಲೆವೆಲ್ಗೆ. ಮುಂದೆ 1.25 ಅಂತ ಒಂದು 4 ಲೆವೆಲ್ಗೆ ಕೊಡ್ತಾರೆ. ಮುಂದೆ 7.75 ಅಂತ ಒಂದು 5 ಲೆವೆಲ್. 1.25 5 ಲೆವೆಲ್ಗೆ, 0.75 5 ಲೆವೆಲ್ಗೆ. ಸೊ ಹಂಗಾಗಿ 18 ಲೆವೆಲ್ ಆಗ್ಬಿಡತ್ತೆ. ನೀವು 18 ಲೆವೆಲ್ ಬಂದ್ರೆ ನಿಮ್ಮ ಅಮೌಂಟ್ ಎಷ್ಟಾಗುತ್ತೆ? ಇಲ್ಲಿಗೇನೆ ಒಂದು 6 ಲೆವೆಲ್ಗೆ ನಿಮ್ 7,50,000 ಆಯ್ತು. ನೀವು ಅಂದಾಜು ಮಾಡ್ಕೋಬಹುದು, ನೀವು ಲೆಕ್ಕ ಹಾಕ್ಬಹುದು 18 ಲೆವೆಲ್ ಅಲ್ಲಿ ನಿಮ್ ಇನ್ಕಮ್ ಎಷ್ಟಿರುತ್ತೆ, ಆ ಸೋರ್ಸ್ ಆಫ್ ಇನ್ಕಮ್ ಎಷ್ಟಿರುತ್ತೆ ಅಂತ. ಗೊತ್ತಾಯ್ತಾ? ಇದನ್ನ ನಾವು ರೀಪರ್ಚೇಸ್ ಇನ್ಕಮ್ ಅಂತ ಹೇಳ್ತೀವಿ. ರೀಪರ್ಚೇಸ್ ಇನ್ಕಮ್ ಕಂಪನಿ ಕೊಡ್ತಾ ಇರೋ 4 ಟೈಪ್ ಇನ್ಕಮ್ ಅಲ್ಲಿ 3ನೇದು. ಫಸ್ಟ್ ಡಿಸ್ಕೌಂಟ್ 5ರಿಂದ 40%. ಫಸ್ಟ್ ಪರ್ಚೇಸ್ ಅಂತ ಸೆಕೆಂಡ್ ಇನ್ಕಮ್ ಪ್ಲಾನ್. ಫಸ್ಟ್ ಪರ್ಚೇಸ್. ಥರ್ಡ್ ಇರೋದು ರೀಪರ್ಚೇಸ್ ಅಂತ. ಫೋರ್ತ್ ಡಿಜಿಟಲ್ ಪ್ಲಾನ್ ಅಂತ. ಈ ತರ 4 ಇನ್ಕಮ್ ಪ್ಲಾನ್ ಇದೆ ಕಂಪನಿಯಲ್ಲಿ. 4 ಇನ್ಕಮ್ ಪ್ಲಾನ್ ಅಂದ್ರೆ ನೀವು
ನಿಮ್ ಸೋರ್ಸ್ ಆಫ್ ಇನ್ಕಮ್ ನಾಲ್ಕು ರೀತಿಯಲ್ಲಿ ಬರುತ್ತೆ. ಓಕೆ, ನಾವಿವಾಗ ಎಕ್ಸ್ಪ್ಲೈನ್ ಮಾಡಿರೋದು ರೀಪರ್ಚೇಸ್ ಇನ್ಕಮ್. ರೀಪರ್ಚೇಸ್ ಇನ್ಕಮ್ ಅಂದ್ರೆ ನಾವಿವಾಗ ನೋಡೋಣ ಫಸ್ಟ್ ಪರ್ಚೇಸ್ ಏನು ಅಂತ. ಓಕೆ, ಫಸ್ಟ್ ಪರ್ಚೇಸ್ ಇನ್ಕಮ್ ಫಸ್ಟ್ ಪರ್ಚೇಸ್ ಅಲ್ಲಿ ನಾವು ಒಂದು ಐಡಿ ತಗೊಂಡಿವಿ. ನಾನು ಹೇಳೋದಿಲ್ಲ, ಕಂಪ್ನಿ ಒಂದು ಐಡಿ ಒಂದು ಪಾಸ್ವರ್ಡ್ ಕೊಡ್ತಾರೆ ನಿಮಗೆ ನೀವು ಪರ್ಚೇಸ್ ಮಾಡಕ್ಕೆ. ಈ ಐಡಿನ ನೀವು 750 ರೂಪಾಯಿ ಕೊಟ್ಟು ಒಂದು ಪ್ರಾಡಕ್ಟ್ ಖರೀದಿ ಮಾಡಬೇಕು. ಅದಕ್ಕಂತ ಒಂದು ಫಸ್ಟ್ ಪರ್ಚೇಸ್ ಬಕೆಟ್ ಅಂತ ಒಂದು 35-40 ಪ್ರಾಡಕ್ಟ್ಸ್ ಇದೆ. ಅದು ಓನ್ಲಿ ಫಸ್ಟ್ ಪರ್ಚೇಸ್ ಇಟ್ಟಿದ್ದಾರೆ ಕಂಪನಿ. ಅದರಲ್ಲಿ ಒಂದು ಪ್ರಾಡಕ್ಟ್ ಆಯ್ಕೆ ಮಾಡಿ ನೀವು ತಗೊಂಡಾಗ ನಿಮ್ ಐಡಿ ಇರೋದು ಆಕ್ಟಿವೇಟ್ ಆಗ್ಬಿಡುತ್ತೆ. 50 ರೂಪಾಯಿ ನಿಮ್ ಶಿಪ್ಪಿಂಗ್ ಚಾರ್ಜ್, ಅದು 10,000 ಇದ್ರು 50 ರೂಪಾಯಿನೇ ಶಿಪ್ಪಿಂಗ್ ಚಾರ್ಜ್ ಬರೋದು. ಈಗ 750 ರೂಪಾಯಿದು ಒಂದು ಪ್ರಾಡಕ್ಟ್ ತಗೊಂಡ್ರೆ ಮುಂದೆ ನಿಮ್ ಐಡಿ ಹೋಗ್ಬಿಟ್ಟು ಪ್ರಿವಿಲೇಜ್ ಐಡಿ ಅಂತ ಆಕ್ಟಿವೇಟ್ ಆಗುತ್ತೆ. ಪ್ರಿವಿಲೇಜ್ ಐಡಿ ಅಂತ ಆಕ್ಟಿವೇಟ್ ಆದ್ರೆ ನೀವು ಕಂಪನಿದು ಒಂದು ಪಾರ್ಟ್ನರ್ ಆಗಿರ್ತಾರ, ಬಿಸ್ನೆಸ್ ಪಾರ್ಟ್ನರ್ ಇದ್ದಂಗೆ. ಸೊ ನಿಮಗೆ ನಿಮ್ ಐಡಿ ಆಕ್ಟಿವೇಟ್ ಆದ ತಕ್ಷಣ ನಿಮ್ಗೆ ಕಂಪನಿದು ಬೇರೆ ಬೆನಿಫಿಟ್ಸ್ ಎಲ್ಲ ಬರುತ್ತೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ ಇದು ಪ್ರಿವಿಲೇಜ್ ಐಡಿ ಮಾಡ್ಕೊಂಡ್ರೆ 750 ರೂಪೀಸ್ ಒಂದು ಪ್ರಾಡಕ್ಟ್ ಆಯ್ಕೆ ಮಾಡ್ಕೊಂಡ್ರೆ ನಿಮ್ ಮನೆ ಅಡ್ರೆಸ್ ಬಂದ್ಬಿಡುತ್ತೆ. ಪ್ಲಸ್ ಮುಂದೆ ನೀವು ಇದನ್ನ ಬಿಸ್ನೆಸ್ ಐಡಿ ಆಯ್ತಲ್ಲ, ಒಂದು ಬಿಸ್ನೆಸ್ ಪಾರ್ಟ್ನರ್ ತರ. ಸೊ ನಿಮ್ ಮುಂದೆ ಏನ್ ಮಾಡ್ಕೋಬಹುದು ಅಂದ್ರೆ ನಿಮ್ ಕೆಳಗಡೆ ಇಬ್ಬರನ್ನ ಜಾಯಿನ್ ಮಾಡಿಸಿದ್ರೆ, ನಿಮ್ ಕೆಳಗಡೆ ಇಬ್ರು ವ್ಯಕ್ತಿಗಳು ಬಂದ್ರೆ ಅವರು ಇದೇ ತರ 750 ಇದು ಐಟಮ್ ತಗೊಂಡ್ರೆ ಅವರು ಕಂಪನಿ ನಿಮ್ಗೆ ಕೊಡ್ತಾ ಇರೋದು ಪೇರ್ ಮ್ಯಾಚ್ಗೆ 200 ರೂಪಾಯಿ. ಒಂದು ಪೇರ್ ಮ್ಯಾಚ್ ಆದಾಗ ಕಂಪನಿ ನಿಮ್ಗೆ ಕೊಡ್ತಾ ಇರೋದು 200 ರೂಪಾಯಿ. ಸೊ ಮುಂದೆ ಕೆಳಗಡೆ ಹೋದ್ರೆ ಈ ತರ ಅವ್ರ ಕೆಳಗಡೆ ಇಬ್ರಿಬ್ರು ಬಂದ್ರೆ ಅದ್ರದ್ದೊಂದು 200, ಇದರದೊಂದು 200. ಸೊ ಹಂಗಾಗಿ 400 ರೂಪಾಯಿ. ಸೊ ಹಿಂಗೆ ಮುಂದೆ ನಿಮ್ಗೆ ಒಂದೊಂದು ಪೇರ್ ಮ್ಯಾಚ್ ಆದಂಗೆಲ್ಲ ನಿಮಗೆ 200 ರೂಪಾಯಿ ನಿಮ್ ಅಕೌಂಟ್ಗೆ ಬರ್ತಾ ಇರುತ್ತೆ, ನಿಮ್ಮ ಮೊಬೈಲ್ಗೆ ರಿಫ್ಲೆಕ್ಟ್ ಆಗುತ್ತೆ. ನೀವು ನಿಮ್ಮ ಅಕೌಂಟ್ ಅಲ್ಲಿ ಆ ಪೇರ್ ಮ್ಯಾಚಿಂಗ್ ಪಡಿಬಹುದು. ನಾನು ಇಲ್ಲಿ ತೋರಿಸ್ತೀನಿ. ಇವಾಗ ನಿಮ್ ಕೆಳಗಡೆ ಇಬ್ರು ಬಂತು. ಓಕೆ, ಸೊ ಅವ್ರ ಕೆಳಗಡೆ ಇಬ್ರು ಬಂತು. ಈ ತರ ಮುಂದೆ ಕೆಳಗಡೆ ಹೋಗ್ತಾ ನಾವು ಇದನ್ನ ಲೆಫ್ಟ್ ಚಾನೆಲ್, ಇದನ್ನ ರೈಟ್ ಚಾನೆಲ್ ಅಂತ ಹೇಳ್ತೀವಿ. ಮುಂದೆ ಹೋಗ್ತಾ ಈ ಕಡೆ 10 ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ 10 ಆಯ್ತು ಅಂದ್ರೆ ನಿಮ್ ಮೇಲೆ ಇರೋ ಐಡಿಗೆ 1000, ಇಲ್ಲಿ ಇರೋ ಐಡಿಗೆ 1000, ನಿಮಗೆ ಬರೋದು 2000 ರೂಪಾಯಿ. ಬರೀ 10 ಮಂದಿ ಒಂದ್ ಕಡೆ ಲೆಫ್ಟ್, ಒಂದ್ 10 ಮಂದಿ ರೈಟ್ ಆದ್ರೆ ಇಮಿಡಿಯೇಟ್ ನಿಮ್ಮ ಅಕೌಂಟ್ಗೆ 2000 ರೂಪಾಯಿ ಬಂದ್ಬಿಡುತ್ತೆ. ಇದೇ ತರ ಕೆಳಗಡೆ ಹೋಗ್ತಾ 25 ಮಂದಿ ಆಗ್ಬಿಟ್ರೆ ನಿಮ್ಮ ಅಕೌಂಟ್ಗೆ 5000 ರೂಪಾಯಿ ಬಂದ್ಬಿಡುತ್ತೆ. 5000 ಅಂದ್ರೆ ಕಂಪನಿ ಒಬ್ಬ ಐಡಿಯಲ್ಲಿ ಒಬ್ಬ ಪ್ಯಾನ್ ಕಾರ್ಡ್ ಇಟ್ಕೊಂಡು ಆಕ್ಟಿವೇಟ್ ಮಾಡಿರೋ ಒಂದು ಐಡಿಗೆ ಕಂಪನಿ ಕೊಡ್ತಾ ಇರೋ ಸೀಲಿಂಗ್ ಅಮೌಂಟ್, ಮ್ಯಾಕ್ಸಿಮಮ್ ಕೊಡ್ತಾ ಇರೋ ಅಮೌಂಟ್ 5000 ರೂಪಾಯಿಗೆ ನೀವು ಸೀಲಿಂಗ್ ಅಚೀವರ್ ಅಂತ ಒಂದು ಪದವಿನೂ ಸಿಗತ್ತೆ. ಒಂದು ಅಪ್ರಿಸಿಯೇಷನ್ ನಿಮ್ ವೆಬ್ಸೈಟ್ ಅಲ್ಲಿ ನೋಡ್ಕೋಬಹುದು. ನಿಮ್ ಕಂಪನಿದು ಸೀಲಿಂಗ್ ಅಚೀವರ್ ಅಂತ ಬರುತ್ತೆ. ಇದು ಮುಂದೆ ಇನ್ನೊಂದು ನೋಡ್ಕೊಳ್ಳೋಣ ನಾವು. ಮುಂದೆ ನೀವು 35 ಮಾಡಿದೀರಾ, ಈ ಕಡೆ 25, ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ? 5000. ಯಾಕಂದ್ರೆ ಅವ್ರು ಲೆಕ್ಕ ಹಾಕೋದು 25 10 ಮುಂದೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾವತ್ತು ಈ ಕಡೆ ಬಂದು ಮ್ಯಾಚ್ ಆಗುತ್ತೋ ಅವತ್ತು ನಿಮಗೆ ಅಲ್ಲಿ 5000 ಬರುತ್ತೆ. ಆ ಮ್ಯಾಚ್ ಆಗೋವರೆಗೂ ವೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದನ್ನ ನಾವು ಬೈನರಿ ಪ್ಲಾನ್ ಅಂತ ಹೇಳ್ತೀವಿ. ಈ ಸೋರ್ಸ್ ಆಫ್ ಇನ್ಕಮ್ ನಾವು ಇವತ್ತಿನಿಂದಾನೇ ಸ್ಟಾರ್ಟ್ ಮಾಡ್ಕೋಬಹುದು. ನೀವು ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ತಗೊಂಡು ಕೆಳಗಡೆ ಕೊಟ್ಟಿರೋ ನಂಬರ್ ಅಲ್ಲಿ ಕಾಲ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ, ಕಂಪನಿ ಜಾಯಿನ್ ಮಾಡಕ್ಕೆ, ಮತ್ತೆ ನಿಮ್ಗೆ ಇನ್ಕಮ್ ಪ್ಲಾನ್ ಮಾಡ್ಕೊಳಕ್ಕೆ. ಇವತ್ತೇ ಒಂದ್ ದಿವಸದ 2 ಅವರ್ಸ್ ಅಲ್ಲಿ 5000 ತಗೊಂಡಿರೋ ಜನಗಳಿದ್ದಾರೆ ಕಂಪನಿಯಲ್ಲಿ, ಗೊತ್ತಾಯ್ತಾ? ಸೊ ನಾವು ಹೆಂಗಂದ್ರೆ ಇದು ಇವನ್ ಶಾಪ್ ಬರೋಕ್ಕಿಂತ ಮುಂಚೆ ಕಂಪನಿ MD ಏನ್ ಪ್ಲಾನ್ ಮಾಡಿದ್ರೆ ಪ್ರತಿ ಒಂದು ಪಿನ್ ಕೋಡ್ ಅಲ್ಲಿ ಈ ಶಾಪ್ ತರಬೇಕು ಅಂತ.
ಪ್ರತಿಯೊಂದು ಪಿನ್ ಕೋಡ್ ಅಲ್ಲಿ ಶಾಪ್ ತಂದ ಮೇಲೆ ಕಂಪನಿ ಎಲ್ಲ ಮನೆಗಳಿಗೂ ಅವ್ರ ಅಪ್ಲಿಕೇಶನ್ ಮೂಲಕ ಇಲ್ಲ ಅವ್ರ ಕಸ್ಟಮರ್ ಕೇರ್ ಫೋನ್ ಮಾಡಿಬಿಟ್ಟು ಮನೆಗೆ ಸಾಮಾನು ತರಿಸಬಹುದು. ಸೊ ಕಂಪನಿ ಇವಾಗ ಕೇರಳದಲ್ಲಿ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಹೋದ ತಿಂಗಳು ಬಿಹಾರ್ ಅಲ್ಲಿ, ಡೆಲ್ಲಿಯಲ್ಲಿ, ಮಂಗಳೂರಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ಕಂಪನಿ MD ಪ್ಲಾನ್ ಏನು ಅಂದ್ರೆ ಪ್ರತಿಯೊಂದು ಪಿನ್ ಕೋಡ್ ಇಂಡಿಯಾದಲ್ಲಿರೋ ಪ್ರತಿಯೊಂದು ಪಿನ್ ಕೋಡ್ಗೆ ಈ ಪ್ಲಾನ್ ತಗೋಬರ್ಬೇಕು. ಎಲ್ಲ ಇಂಡಿಯಾ ಫುಲ್ ಇಡೀ ಇಂಡಿಯಾ ಬೆನಿಫಿಟ್ ಮಾಡ್ಕೋಬೇಕು. ನೋಡಿ, ಇಂತ ಒಂದು ಬಿಸ್ನೆಸ್ ಅಲ್ಲಿ ಇದು 18 ಲೆವೆಲ್ ವರೆಗೂ ನಿಮಗೆ ಇನ್ನ ಒಂದು ಅನ್ಲಿಮಿಟೆಡ್ ಲೆವೆಲ್ ವರೆಗೂ ಹೋಗ್ತಾ ಇರುತ್ತೆ. ನಿಮಗೆ ಯಾವ ಬಿಸ್ನೆಸ್ ಇದೆ ಒಂದು 800ಗೆ ಸ್ಟಾರ್ಟ್ ಮಾಡಿಬಿಟ್ಟು ಲಕ್ಷ ಗಂಟಲೆ ಪಡೆಯೋ ಅಷ್ಟು ಅಂತ ಒಂದು ಬಿಸ್ನೆಸ್ ಬೇರೆ ಯಾವುದೂ ಇಲ್ಲ ಮಾರ್ಕೆಟ್ ಅಲ್ಲಿ. ಆ ತರ ಒಂದು ಬಿಸ್ನೆಸ್ ನೀವು ನೋಡ್ಕೋಬಹುದು, ಕೇಳ್ಕೋಬಹುದು. ಆ ತರ ಒಂದು ಬಿಸ್ನೆಸ್ ಎಲ್ಲೂ ಸಿಗಲ್ಲ ನಿಮಗೆ. ನೆಕ್ಸ್ಟ್ ನಾವು ನಿಮ್ಗೆ ತಿಳಿಸ್ತೀನಿ. ಇವಾಗ ಒಂದ್ ID ತಗೊಂಡ್ ಮಾಡಿದ್ರೆ ಅದ್ರ ಬೆನಿಫಿಟ್ ಏನು, 3 ID ತಗೊಂಡ್ ಮಾಡಿದ್ರೆ ಅದ್ರ ಬೆನಿಫಿಟ್ ಏನು ಅಂತ. ಇದು ಒಂದು ID ಮಾಡಿ, ಒಂದ್ ಐಡಿಗೆ ನಾನು ಎಷ್ಟು ಹೇಳಿದೆ, 750 ಪ್ಲಸ್ 50 800 ರೂಪಾಯಿ ತಗೊಂಡು ಒಂದು ID ಆಕ್ಟಿವೇಟ್ ಮಾಡಿದೀರಿ ಅನ್ಕೊಳ್ಳಿ. ಇಲ್ಲಿ 3 ID ಅಂದ್ರೆ 2400, 800, 800, 800. ಸೊ ನಾವು ಇದು ಡಿಫರೆನ್ಸ್ ನೋಡ್ಕೊಳ್ಳೋಣ. ಇವರು ಎ ಎಂಬ ವ್ಯಕ್ತಿ, ಬಿ ಎಂಬ ವ್ಯಕ್ತಿ. ಎ ಎಂಬ ವ್ಯಕ್ತಿ 4 ಮಂದಿ ಕರ್ಕೊಂಡ್ಬಂದ್ರು. ಅವ್ರ ಕೆಳಗಡೆ ಕೆಲಸ ಮಾಡ್ಬಿಟ್ಟು ಅವ್ರ ಕೆಳಗಡೆ 4 ಮಂದಿ ಬಂದ್ರು. ಈ 4 ಮಂದಿನ ಅವರು ಪೇರ್ ಮ್ಯಾಚಿಂಗ್ ಅಲ್ಲಿ ದುಡ್ಡು ಸಿಗ್ಬೇಕಂತ ಹೀಗೆ ಹಾಕಿದ್ರು. ಸೊ ಇಲ್ಲಿ ಎಷ್ಟು ಅವ್ರಿಗೆ ದುಡ್ಡು ಹಣ ಸಂಪಾದಿಸಬಹುದು, 200. ಹಂಗಾಗಿ ಅವರು ಸಂಪಾದಿಸಿರೋದು 400 ರೂಪಾಯಿ. ಇಲ್ಲಿ ನಾವು ನೋಡೋಣ, ಇಲ್ಲಿ ಬಿ, ಇದನ್ನು ಬಿನೇ, ಇದನ್ನು ಬಿನೇ. 3 ID ತಗೊಂಡಾರೆ. ಅವ್ರು ಈ 3 ID ಅವ್ರ ಹೆಸರಲ್ಲೇ ತಗೊಂಡಿದ್ದಾರೆ. ಓಕೆ, ಈ ತರ ನೀವು ಎಷ್ಟಾದ್ರು ತಗೋಬಹುದು, 3, 5, 7 ಎಷ್ಟು ಬೇಕಾದ್ರೂ ತಗೋಬಹುದು. ಬಟ್ ಬರೀ 3 ID ನೀವು ಕಂಪನಿ ಪ್ರಿವಿಲೇಜ್ ID ಮಾಡ್ಕೋಬಹುದು ಅಂತ ಕಂಪನಿ ರೂಲ್ಸ್ ಅಲ್ಲಿ ಇದೆ. ಓಕೆ, ಇವರು ಏನ್ ಮಾಡಿದ್ದಾರೆ, ಇವ್ರ ಕೆಳಗಡೆ ಈ ತರ ಪ್ಲೇಸ್ ಮಾಡಿದ್ದಾರೆ 4 ಮಂದಿನ. ಇಬ್ರು ಮಾಡಿರೋ ಕೆಲಸಗಳು ಸೇಮ್, ಬಟ್ ಅವ್ರು ಹೇಗೆ ಪ್ಲೇಸ್ ಮಾಡಿದ್ದಾರೆ ಅದ್ರ ಮೇಲೆ ನೀವು ದುಡ್ಡು ಪಡಿತೀರಾ. ಓಕೆ, ಸೊ ನಾವು ನೋಡ್ತೀವಿ ಕಂಪನಿಯಲ್ಲಿ ಪೇರ್ ಮ್ಯಾಚಿಂಗ್ ಅಂದ್ರೆ ಫಸ್ಟ್ ಪೇರ್ಗೆ ಎಷ್ಟು ಬಂತು, 200 ರೂಪಾಯಿ ಆಯ್ತಾ. ಈಗ ಅವ್ರ ಕೆಳಗಡೆ 200 ಎಷ್ಟಾಯ್ತು, 400 ರೂಪಾಯಿ, 600 ರೂಪಾಯಿ ಪಡೆದ್ರು. ಓಕೆ, ಇವಾಗ ಕಂಪನಿ ನೋಡಿದಾಗ ಬಿ ನೀವೆಲ್ಲ ಒಬ್ರೆ, ಒಂದೇ ವ್ಯಕ್ತಿ, ಹೌದಾ, ಒಂದೇ ವ್ಯಕ್ತಿ ಕೆಳಗಡೆ ಇನ್ನ 2 ಬಿಸ್ನೆಸ್ ಮಾಡಿದೀರಾ, 2 ಪೇರ್ ಮ್ಯಾಚಿಂಗ್ 200, 600 ಜೊತೆ 400 ಕೊಟ್ಬಿಡ್ತಾರೆ. ನಿಮ್ ಅಕೌಂಟಿಗೆ 1000 ರೂಪಾಯಿ ಬಂದ್ಬಿಡುತ್ತೆ. ಬರೀ 4 ಮಂದಿ ಕರ್ಕೊಂಡ್. ಅದೇ ಒಂದು ವ್ಯಕ್ತಿ ಒಬ್ರೇ ಒಂದೇ ID ತಗೊಂಡ್ ಮಾಡಿರೋರು ಎಷ್ಟು ಪಡೆದಿದ್ದಾರೆ, ಬರೀ 400 ರೂಪಾಯಿ. ಅವ್ರು 3 ID ತಗೊಂಡ್ ಮಾಡಿರೋರು 1000 ರೂಪಾಯಿ ಪಡೆದಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗ್ಲೂ 3 ID ತಗೊಂಡ್ ಮಾಡಿ, ಇಲ್ಲ ಅದಕ್ಕಿಂತ ಜಾಸ್ತಿ ತಗೊಂಡ್ ಮಾಡಿದ್ರೆ ನಿಮಗೆ ನಿಮ್ ಅಕೌಂಟ್ಗೆ ಇನ್ಕಮ್ ಫ್ಲೋ ಜಾಸ್ತಿ ಇರುತ್ತೆ, ಮಲ್ಟಿಪಲ್ಸ್ ಅಲ್ಲಿ ಬರುತ್ತೆ. ಓಕೆ, ನಾನು ನನ್ನ ಮನೆಗೆ ಮನೆಯಲ್ಲಿ ಎಲ್ಲರ ಹೆಸರಲ್ಲಿ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಮಾಡಿದ್ದೆಲ್ಲ ಅವ್ರಿಗೆ ಹಿಂದೆ ಬಂದು ಸೇರುತ್ತೆ. ನಮ್ಮ ಮಕ್ಳು ತುಂಬಾ ಚಿಕ್ಕ ಮಕ್ಕಳು, ಅವ್ರ ಅಕೌಂಟ್ ಅಲ್ಲಿ ಇವಾಗ ನಾನು ಸ್ಟಾರ್ಟ್ ಮಾಡಿ ಬರೀ ಒಂದ್ ಕೆಲವು ತಿಂಗಳಾಯ್ತು, ಬಟ್ ಅವ್ರ ಅಕೌಂಟ್ಗೆ ದುಡ್ಡು ಬಂದು ಸೇರ್ತಾ ಇದೆ. ನನ್ ಬಂದಂಗೆಲ್ಲ ಅವ್ರ ಅಕೌಂಟ್ಗೂ ದುಡ್ಡು ಬಂದು ಸೇರ್ತಾ ಇದೆ. ಆ ತರ ಒಂದು ಬ್ರಿಲಿಯಂಟ್ ಪ್ಲಾನ್ ಇದು ನಾವು ಮಾಡೋ ಕೆಲಸಕ್ಕೆ. ಇವಾಗ ನಾವು ಎಂತ ಜನಗಳಿಗೆ ಸೇರಿಸಬೇಕು ಅಂದ್ರೆ ಅವ್ರ ಜೀವನದಲ್ಲಿ ಕಷ್ಟದಲ್ಲಿ ಇದ್ದವ್ರನ್ನ ಅವ್ರನ್ನ ಸ್ವಲ್ಪ ಮೇಲೆ ತಗೊಂಡ್ಬರಕ್ಕೆ, ಅವ್ರ ಜೀವನದಲ್ಲಿ ಸ್ವಲ್ಪ ಉದ್ಧಾರ ಆಗ್ಲಿ, ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಬರ್ಲಿ ಅಂತ ನಮ್ಮ MD ಏನ್ ಪ್ಲಾನ್ ಮಾಡಿದೆ, ಬರೀ 800 ರೂಪಾಯಿ ತಗೊಂಡು ಇಷ್ಟು ಒಂದು ಒಳ್ಳೆ ಬಿಸ್ನೆಸ್ ಸಾಧಾರಣ ಜನಸಾಮಾನ್ಯಗಳು ಹೆಂಗೆ ಒಂದು ಸಾಮಾನ್ಯ ಲೈಫ್ ಸ್ಟೈಲ್ ಇಂದ ಹೆಂಗೆ ಮೇಲೆ ಬರ್ಬೋದು ಅಂತ ಈ ತರ ಪ್ಲಾನ್ ಅಲ್ಲಿ ತೋರಿಸಿದ್ದಾರೆ. ಹಂಗ್ ಪಡೆದಿದ್ದವರು ನನ್ನ ಕಣ್ಮುಂದೆ ನಾನು ನೋಡ್ಕೊಂಡು ಬಂದಿದ್ದೀನಿ. ಅವ್ರ ಮೀಟಿಂಗ್ ಹೋಗಿತ್ತು. ನಾನು ಕೇರಳದಲ್ಲಿ ಅವ್ರ ಕಾರ್ನಿವಲ್ ನಡೆಯುವಾಗ ನಾನು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬಂದಿರೋರ್ ಜನ ಎಂತ ಜನಗಳು, ಬರೀ ಆಟೋ ಡ್ರೈವರ್ಗಳು, ಒಂದು ಕಾರ್ಪೆಂಟರು, ಇಂತ ವ್ಯಕ್ತಿಗಳು ಅವರು ಸಂಪಾದಿಸೋದು ನೋಡ್ಬೇಕು ನೀವು. ಇವಾಗ ಕಂಪನಿಯಲ್ಲಿ ಹೈಯೆಸ್ಟ್ ತಗೊಳ್ತಾ ಇರೋದು 15 ಲಕ್ಷ.
ಪ್ರತಿ ತಿಂಗಳು 15. ಅವ್ರ ಹತ್ರ ನಾನು ಮಾತಾಡಿದ್ರೆ ಅವ್ರು ಏನು ಹೇಳಿದ್ರಂತೆ, ಮುಂದೆ ಒಂದು 3 ತಿಂಗಳು ಹೋದ್ರೆ ಅವ್ರ ಅಕೌಂಟ್ಗೆ ರೆಗ್ಯುಲರ್ 30 ಲಕ್ಷ ಬರೋ ತರ ಆಗತ್ತೆ. ಕಂಪನಿ ಮಾಡ್ತಾ ಇರೋ ಗ್ರೋತ್ ನೋಡಿದ್ರೆ, ಇವಾಗ ಅವ್ರ ಪ್ಲಾನ್ ಕಂಪನಿ ನೋಡ್ತಾ ಇರೋ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ ಹೆಂಗ್ ಗ್ರೋ ಆಗ್ತಾ ಇದೆ ಅಂದ್ರೆ ಅವ್ರ 30 ಲಕ್ಷ ಪ್ರತಿ ತಿಂಗಳು ಈಗ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಆಗ್ಬಿಡುತ್ತೆ ಅಂತ ಅವ್ರು ಹೇಳಿದ್ರು. ಮುಂದೆ ಹೋಗಿ ಡಿಸೆಂಬರ್ ಅಲ್ಲಿ ಅವ್ರಿಗೆ ಕನ್ಫರ್ಮ್ ಇದೆ 1 ಕೋಟಿ ಪ್ರತಿ ತಿಂಗಳು ಮಾಡ್ಕೊಳ್ತಾರೆ ಅಂತ. ಆಟೋಮ್ಯಾಟಿಕ್ ಅವ್ರಿಗೆ ಇವಾಗ ಕೆಲಸ ಏನಿದೆ, ಏನೂ ಇಲ್ಲ, ಮನೆಗೆ ಕುಂತು ಆ ರೀಪರ್ಚೇಸ್ ಇನ್ಕಮ್ ಎಲ್ಲೆಲ್ಲಿ ಅಂಗಡಿ ಶಾಪ್ಸ್ ಬಂದಿದೆ ಅಲ್ಲಿ ಜನಗಳು ಪರ್ಚೇಸ್ ಮಾಡಿದಾಗಿಲ್ಲ. ಈಗ ಬೆಂಗಳೂರಲ್ಲಿ ನಮಗೆ ಶಾಪ್ ಬರಕ್ಕೆ 3 ತಿಂಗಳು ತಗೊಳುತ್ತೆ. ಸೊ ಆ 3 ತಿಂಗಳ ಕಾಲ ನಾವು ಈ ಫಸ್ಟ್ ಪರ್ಚೇಸ್ ದುಡ್ಡು ಹಣ ಪಡಿಬಹುದು, ಫಸ್ಟ್ ಪರ್ಚೇಸ್ ಬಿಸ್ನೆಸ್ ಮಾಡ್ಕೋಬಹುದು. ಇದರಲ್ಲಿ ಇವಾಗ ನಾನು 25 ಅಂತ ಹೇಳಿದ್ರಲ್ಲ, ಪ್ರತಿದಿನ 5000 ಅರ್ನ್ ಮಾಡ್ಕೋಬಹುದು. ಒಂದು ಐಡಿ ತಗೊಂಡವರು ಪ್ರತಿದಿನ ಸೀಲಿಂಗ್ ಅಚೀವರ್ ಆದ್ರೆ 5000 ಅರ್ನ್ ಮಾಡ್ಕೋಬಹುದು. ಅದೇ 3 ಐಡಿ ತಗೊಂಡವರು ಪ್ರತಿದಿನ 15,000 ಅರ್ನ್ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ಅವ್ರಿಗೆ 3 ಐಡಿ ಇರುತ್ತೆ. 3 ಐಡಿನೂ ಕೆಳಗಡೆ ಮಾಡ್ಕೊಂತ ಹೋದ್ರೆ ಪ್ರತಿದಿನ ಅವರು ಚಾನ್ಸ್ 15,000 ಅರ್ನ್ ಮಾಡೋ ಚಾನ್ಸ್ ಇದೆ. ಓಕೆ, ಸೊ 15,000 ಅಂದ್ರೆ ತಿಂಗಳಿಗೆ 4.5 ಲಕ್ಷ ಅರ್ನ್ ಮಾಡೋ ಕೆಪಾಸಿಟಿ ಇರೋ ಬಿಸ್ನೆಸ್ ಇದು ತಿಂಗಳಿಗೆ 1.5 ಲಕ್ಷ ಅರ್ನ್ ಮಾಡೋ ಕೆಪಾಸಿಟಿ ಬರೀ ಫಸ್ಟ್ ಪರ್ಚೇಸ್ ಲಿಂದ. ಈಗ ಸೆಕೆಂಡ್ ಪರ್ಚೇಸ್ ಬಂದ್ರೆ, ರೀಪರ್ಚೇಸ್ ಬಂದ್ರೆ ನಿಮಗೆ ನಾನು ತೋರಿಸ್ದಂಗೆನೆ ಅದ್ರ ಲೆಕ್ಕನೇ ಇಲ್ಲ. ಮುಂದೆ ಹೋಗ್ತಾನೆ ಮಲ್ಟಿಪಲ್ಸ್ ಅಲ್ಲಿ ಹೋಗ್ತಾನೆ ಇರುತ್ತೆ. ನಿಮ್ ದುಡ್ಡು ಬೇಡ ಅಂದ್ರೆ ನಿಮ್ಮ ಅಕೌಂಟ್ಗೆ ಬಂದು ಸೇರ್ತಾ ಇರುತ್ತೆ. ಜನಗಳು ಸಾಮಾನು ತಗೊಂಡ ಮನೆಗೆ ದಿನನಿತ್ಯ ಸಾಮಾನುಗಳು ತಗೊಂಡಾಗ ಇಂಥ ಒಂದು ಬಿಸ್ನೆಸ್ ನೀವೆಲ್ಲಾದ್ರೂ ನೋಡಿದ್ರೆ ನನಗೆ ಹೇಳ್ಬೇಡಿ, ಕೆಳಗಡೆ ನನಗೆ ಹೇಳಿ. ನಾನು ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ, ಈ ತರ ಒಂದು ಪ್ಲಾನ್, ಈ ತರ ಒಂದು ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಇಲ್ಲಿವರೆಗೂ ಯಾವತ್ತೂ ಯಾರು ನೋಡಿರಲ್ಲ. ಇಲ್ಲಿವರೆಗೂ ನನ್ನ ಪ್ಲಾನ್ ಕೇಳ್ಕೊಂಡು ನನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಗೆ ಏನೇ ಕ್ವೇರಿ ಕ್ವೆಶನ್ಸ್ ಸೇರ್ಬೇಕು ಅಂತ ಪ್ಲಾನ್ ಇದ್ರೆ ನನ್ನ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ. ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಹೆಂಗ್ ಮಾಡಬೇಕು, ಹೆಂಗ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಬಿಸ್ನೆಸ್ ಅಂತ, ಹೆಂಗ್ ಒಂದು ಆಂಟ್ರಪ್ರಿನರ್ ಆಗಬೇಕು ಲೈಫ್ ಅಲ್ಲಿ ಅಂತ. ಓಕೆ, ನನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ನೀವು ಕಾದಿರಿ. ಈ ನನ್ನ ಇನ್ಫಾರ್ಮೇಶನ್ಸ್ ಎಲ್ಲ ನಿಮ್ಗೆ ಕಂಟಿನ್ಯೂಸ್ ಬರ್ತಾ ಇರಬೇಕು ಅಂದ್ರೆ ಕೆಳಗಡೆ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಪ್ರಶಾಂತ್ ಅಂತ.